लोकप्रदायकस्याः अमर्तमा भूर्भुवस्वरं स्तुतिं दद्मः। ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅಭಿವೃದ್ಧಿಗೆ ಬೆನ್ನು ತಟ್ಟಿ ಆರೋಗ್ಯಕರ ಟೀಕೆಗಳಿರಲಿ, ಆದರೆ ಕ್ಷುಲ್ಲಕ ರಾಜಕೀಯ ದುರುದ್ದೇಶದ ಟೀಕೆಗಳಿಗೆ ಕ್ಷೇತ್ರದಲ್ಲಿ ನಡೆಯುವ ನನ್ನ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿಯಾಗಲಿವೆ. ಜಗಳೂರು ಪಟ್ಟಣಕ್ಕೆ ಮಾಜಿ ಶಾಸಕರುಗಳ ಕೊಡುಗೆ ಏನಿದೆ ಎಂದು ಶಾಸಕ ಬಿ ದೇವೇಂದ್ರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಜಗಳೂರು ಪಟ್ಟಣದಲ್ಲಿ ಸುಮಾರು 8 ಕೋಟಿ ರುಗಳಲ್ಲಿ ವಿವಿಧ ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಗೆ ಸಿಸಿ ರಸ್ತೆ ಸೇರಿದಂತೆ ಬಾಕ್ಸ್ ಚರಂಡಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈಗ ಸುಮಾರು 50 ಕೋಟಿ ರುಗಳಲ್ಲಿ ಜಗಳೂರು ಪಟ್ಟಣದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಅಭಿವೃದ್ಧಿನ ನೋಡ್ತಿರಲ್ಲ, ನಿಮಗೇನು ಅನ್ಸಲ್ವಾ? 8 ಕೋಟಿ ಸ್ವಾಮಿ ಕೊಟ್ಟಿರೋದು, 8 ಕೋಟಿ ಕೊಟ್ಟಿದ್ದೀವಿ. ಈಗ ತಾನೇ ಪಟ್ಟಣದ ಮುಖ್ಯಾಧಿಕಾರಿಗಳು ಮತ್ತು ಪಕ್ಷಭೇದ ಮರೆತು ಪಟ್ಟಣ ಪಂಚಾಯತಿಯ ಸದಸ್ಯರುಗಳು ಹೇಳ್ತಾ ಇದ್ರು, ನೀವು ರಾಜಕೀಯ ಮಾಡ್ರಿ, ರಾಮನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಿರಲ್ಲ. ನಿಜವಾದ ರಾಮರಾಜ್ಯ ಅದು ಪರಿಕಲ್ಪನೆ ಇದೆಯಾ ನಿಮಗೆ? ರಾಮನ ಸಂದೇಶ ಏನು? ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಪರಿಕಲ್ಪನೆಯನ್ನ ಕಂಡಿದ್ದು. ನೀವು ಮಾಡೋ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ, ಖಂಡಿತವಾಗ್ಲೂ ನಾನು ರಾಮನ ಒಪ್ಪೋದಿಲ್ಲ. ನನ್ನ ರಾಮ ಬೇರಿದ್ದಾನೆ. ಹಾಗಾದ್ರೆ ಆ ರಾಮ ಯಾರು? ರಾಜನಾಗುವವರಿಗೆ ರಾಜಕೀಯ ಮಾಡು, ರಾಜನಾದ ಮೇಲೆ ರಾಜನೀತಿ ರಾಜಧರ್ಮ ಪಾಲನೆ ಮಾಡು. ಆ ರಾಮನ್ನ ನಾನು ಒಪ್ಕೊಳ್ತೀನಿ. ಆ ರಾಮನ್ನ ನಾನು ಇವತ್ತು ಮೈಗೂಡಿಸ್ಕೊಂಡಿದ್ದೀನಿ. ರಾಮಾಯಣ ರಚನೆ ಆಗ್ಬೇಕಾದ್ರೆ ವಾಲ್ಮೀಕಿಗೆ ಎಂಥ ವ್ಯಕ್ತಿಯನ್ನ ಕುರಿತು ರಾಮಾಯಣ ಬರೀಬೇಕು ಅನ್ನಂತ ಸಂದರ್ಭ, ಅದು ನಿಮ್ಮ ಕರ್ಮ. 50 ಕೋಟಿ ಸ್ವಾಮಿ, 50 ಕೋಟಿ 2 ವರ್ಷದಲ್ಲಿ ಪಟ್ಟಣ ಪಂಚಾಯತಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಟೌನ್ಗೆ ಹಾಕಿರೋದು. ಇಂಥ ಪುಣ್ಯದ ಕೆಲಸ ಮಾಡಬೇಕಾದ್ರೆ ಕ್ಷುಲ್ಲಕವಾಗಿರ್ತಕ್ಕಂಥ ರಾಜಕೀಯ ಮಾಡ್ತಿರಲ್ಲ. ಇದನ್ನು ನಿಮ್ಮ ಏನು ಪ್ರಾಮಿಸ್ ಮಾಡಿದೀವಿ? ಓಟ್ ಕೇಳಬೇಕಾದ್ರೆ ಏನು ಹೇಳ್ತೀವಿ? ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿದಿಲ್ವಾ? ಹೂ ಈಸ್ ಜನಾರ್ದನ? ಯಾರು ಜನಾರ್ದನ? ಇದನಾ? ನೀವು ಮಾಡಬೇಡಿ ಸ್ವಾಮಿ, ನಾನ್ ತಂದು ಕೊಡ್ತದೆ ನಿಮಗೆ. ಯಾರು ಹೇಳ್ತಾ ಇದ್ರು ಇಂಥ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಸಲ್ಲದು ಅಂತ. ಎಲ್ಲಿ ಹೋದ್ರಿ ನೀವೆಲ್ಲ? ಎಲ್ಲಿ ಹೋಗಿದ್ರಪ್ಪ? 18 ಜನ ಯಾವುದೋ ಒಂದು ಗುರುರಾಜ ನಾಯ್ಡು ಹರಿಕತೆ ಕೇಳ್ತದೆ. ಒಬ್ಬಂದು 2 ಕಣ್ಣು 2 ಕಾಲು 2 ಕೈ ಹೋದ್ರೆ ನಮ್ದು 1 ಕಣ್ಣು ಕೈ ಕಾಲು ಹೋಗಿದೀವಿ ಅಂತ ಕೇಳ್ಪಟ್ಟಿದೀವಿ. ಇದನ್ನೇ ನಿಮ್ಮ ಸಾಕಾರ? ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ರೂಲಿಂಗ್ ಪಾರ್ಟಿ ಇರ್ತದೆ, ವಿರೋಧ ಪಾರ್ಟಿ ಇರ್ತದೆ. ಇರಲಿ, ಬಹಳ ಕಡೆ ನಾನು ಹೇಳಿದ್ದೀನಿ, ನಿಮ್ಮ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರಬೇಕು. ಸ್ವಾಗತಿಸ್ತೇನೆ ನಾನು. ಯಾಕಂದ್ರೆ ಸರ್ವಜ್ಞ ಹೇಳ್ತಾನೆ, ಸರ್ವಜ್ಞ ಸರ್ವಜ್ಞ ಎಂಬುವನು ಗರ್ವದಿಂದಾದನೆ, ಸರ್ವರವನ ನುಡಿಗಲತು ವಿದ್ಯೆಯ ಪರ್ವತನಾದ ಅಂತೇಳಿ. ನಾನಿನ್ನ 2 ವರ್ಷದ ಕೂಸು, ನಮ್ಮನ್ನ ತಿದ್ದಿ ತೀಡಂತ ಕೆಲಸ ಮಾಡಿ ಬೆನ್ನು ತಟ್ಟಿ ಆರೋಗ್ಯಕರವಾಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿ ಮಾಡಿದರೆ ಖಂಡಿತವಾಗ್ಲೂ ನಾನು ಸ್ವಾಗತಿಸ್ತೀನಿ. ಒಲ್ಲದ ಗಂಡಿಗೆ ಮೊಸರಿನ ಕಲ್ಲು ಅನ್ನಂತ ರೀತಿಯಲ್ಲಿ
ಟೀಕೆ ಟಿಪ್ಪಣಿ ಮಾಡೋದು ಎಷ್ಟು ಪ್ರಮಾಣದಾಗ ಸರಿ? ಹಾಗಾಗಿ ಆರೋಗ್ಯಕರ ನಿಮ್ಮ ಟೀಕೆ ಟಿಪ್ಪಣಿಗೆ ನನ್ನ ಸ್ವಾಗತ ಇದೆ. ಅನಗತ್ಯವಾಗಿ ಉತ್ತರಿಸೋಕೆ ಸಮಯ ಇಲ್ಲ. ಹಾಗಾಗಿ ಇವತ್ತು 20 ಕೋಟಿ CC ರಸ್ತೆಯನ್ನು ಮಾಡ್ತಾ ಇದೀವಿ. ಅದನ್ನ ಅಭಿವೃದ್ಧಿ ಅಂತಕ್ಕಂಥ ಒಳಗಣ್ಣಿನಿಂದ ಒಮ್ಮೆ ನೋಡಿ ಗೊತ್ತಾಗ್ತದೆ ನಿಮಗೇನು ಮಾತಾಡೋಕ್ಕೆ ವಸ್ತು ಸಿಗದ ಇಲ್ದಾಗ ಏನಾದರೂ ಮಾತಾಡಬೇಕಲ್ಲ, ಬಾಯಿ ಚಪ್ಪಲಕ್ಕೆ, ಅದಕ್ಕೆ ಮಾತಾಡ್ತೀರ. ಮನುಷ್ಯ ಸಂಘಜೀವಿ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಆ ರೀತಿ ಇದ್ರೆ ರಾಜಕೀಯ ಬಂದ ರಾಜಕೀಯ ಮಾಡೋಣ. ಇನ್ನು ಉಳಿದೆಲ್ಲ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷ ಭೇದವನ್ನು ಮರೆತು ನೆಲ, ನುಡಿ, ನೆಲ, ಜಲ ಈ ವಿಷಯದಲ್ಲಿ ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿಗೆ ಕೈ ಜೋಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮದು ಇನ್ನೂ ಸುಮಾರು 3 ವರ್ಷ ಬಾಕಿ ಇದೆ. ಈ ಒಂದು ಎಲ್ಲ ಅಭಿವೃದ್ಧಿ ವಿಚಾರವಾಗಿ ಕಳೆದ ಜಿಲ್ಲಾವಾರು ಶಾಸಕರನ್ನ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕೊಟ್ಟಿರೋ ಅಭಿವೃದ್ಧಿ ವಿಚಾರವಾಗಿನೂ ಹಣದ ವಿಚಾರವಾಗಿ, ಅನುದಾನದ ವಿಚಾರವಾಗಿ ಮಾತನಾಡಿದ್ದೇನೆ. ಜೊತೆಗೆ ಒಮ್ಮೆ ನಮ್ಮ ಕ್ಷೇತ್ರಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ತುಂಬ ಸಂತೋಷದಿಂದ ಅವರು ಒಪ್ಕೊಂಡರೆ. ಅದಕ್ಕೆ ಇನ್ನು ದಿನಾಂಕ ನಿಗದಿಯಾಗಿಲ್ಲ. ಶೀಘ್ರದಲ್ಲಿ ಅವ್ರನ್ನ ಕರ್ಕೊಂಬಂದು ಇಲ್ಲಿವರೆಗೆ ಆಗಿರೋ ಕಾಮಗಾರಿಗಳ ಉದ್ಘಾಟನೆಯನ್ನು ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿಸೋದ್ರ ಮುಖಾಂತರ ಇನ್ನು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅನುದಾನಕ್ಕೆ ಬೇಡಿಕೆಯನ್ನಿಟ್ಟು ನಮ್ಮ ಜನ, ನನ್ನ ಅದೃಷ್ಟ, ನಾನು ಶಾಸಕನಾದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಶಾಸಕರಾದರೆ ಮಳೆ ಬರಲ್ಲ ಅಂತಿದ್ರು. ನೋಡಿ, ಸ್ವಲ್ಪ ಹೋಗಿ ಕಳು ಮಾಡ್ದೈನರ ಹತ್ರ ದಾರಿನಲ್ಲಿ ಗಿಳಿಶಾಸ್ತ್ರ ಹೇಳ್ತಾರಲ್ಲ, ಯಾಕೆ ಮಳೆ ಬಂತಂತ ಕೇಳ್ರಿ ಹೋಗಿ. ಅಲ್ರಿ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಿಂದ ಎತ್ತಣ ಸಂಬಂಧ. ಪ್ರಕೃತಿಗೂ ಇಲ್ಲಿ ಯಾವುದೋ ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಪಕ್ಷ ಆಡಳಿತ ಮಾಡೋದಕ್ಕೂ ಏನು ಸಂಬಂಧ ರೀ? ಅದಕ್ಕೆ ಈ ರೀತಿಯಾಗಿ ನಿಮಗೆ ಯಾಕೆ ಆಲೋಚನೆ ಬಂತು ನಮಗೆ ಗೊತ್ತಿಲ್ಲ. ದಯಮಯ ಭಗವಂತ ಒಳ್ಳೆಯದನ್ನ ಒಪ್ಪುಗಳಂತ ಮನಸ್ಸು ನಿಮಗೆ ಕೊಡಲಿ ಅಂತೇಳಿ ವೇದಿಕೆ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೀನಿ. ಹಾಗಾಗಿ